ಆರ್ ನಗರ ಹತ್ರ ಬರ್ತಾ ಇದ್ದೆ. ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಹಿಡ್ದು ಈ ಲೈಟ್ ಹಾಕ್ಬಾರ್ದಂತೆ. ಏನ್ ಸರ್? ಹೌದೌದು. ಹೌದಾ? ಈ ಲೈಟ್ ಹಾಕ್ಬಾರ್ದಂತೆ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ಐ ಬಿಮ್ ಅಲ್ಲಿ ಇದ್ರ ನೀವು, ಐ ಬಿಮ್ ಅಲ್ಲಿ ಲೋ ಬಿಮ್ ಅಲ್ಲಿ ಇರ್ಬೇಕು. ಇದು ಐ ಬೀಮ್ ಅಲ್ಲ, ಲೋ ಬೀಮ್ ಇದು. ಎಲ್ಲಿ ನೋಡು ನೋಡಿ ಇಲ್ಲ. ಚಿನ್ನು ಇತ್ತು, ನಾನು ಅದಕ್ಕೆ ನಿಲ್ಸಿದ್ದು ನಿಮಗೆ. ನೋಡಿ ಹೆಂಗಿದ್ಯಾ ಐ ಬೀಮ್ ಇದೆಯಲ್ಲ, ಐ ಬೀಮ್ ಇರಬಾರ್ದಂತೆ. ಮತ್ತೆ ಇದು ನಾನ್ ಅನ್ಕೊಂಡಿದ್ದೆ ಇಷ್ಟ ದಿವಸ LED ಲೈಟ್ ಇರಬಾರ್ದು ಅಂತ. ಲೈಟ್ ಸರ್ ನೀವು ಹಾಕ್ಸಿದ್ರೆ ಕಂಪನಿ ಇಲ್ಲ ಇಲ್ಲ, ಅದು ನಾನೇ ಹಾಕ್ಸಿರೋದು. ಆಮೇಲೆ ಇದು ಹಾಕ್ಸ್ಬಾರ್ದಂತೆ, ಈ ತರ ಲೈಟು. ಆಮೇಲೆ ಇದು ಯಾವ್ದು ಹಾಕ್ಸ್ಬಾರ್ದಂತೆ. ಹಾಕ್ಸಿದ್ರೆ ಟ್ರಾಫಿಕ್ ರೂಲ್ಸ್ ಪ್ರಕಾರ ಇದು ತಪ್ಪು ಅಲ್ವಾ ಸರ್? ಮಾಡಬಾರ್ದು. ಇವಾಗ ನೋಡಿ, ಇದು ವಿಡಿಯೋ ಎಲ್ಲ ಮಾಡ್ಕೊಂಡವ್ರೆ, ಬೇರೆ ಗಾಡಿದು ಸೈಡಲ್ಲೆಲ್ಲ ಲೈಟಿಂಗ್ಸ್ ಹಾಕಿರೋದು ಇದೆಲ್ಲ. ಈ ತರ ಯಾರಾದ್ರೂ ಹಾಕ್ತಾ ಇದ್ರೆ ದಯವಿಟ್ಟು ಈ ತರ ಹಾಕ್ಬಾರ್ದು ಅಂತ ಇವ್ರು ನಮ್ಗೆ ಹೇಳ್ತಾವ್ರೆ. ಏನ್ ಸರ್? ದುಡ್ಡು ಅವೇರ್ನೆಸ್, ಗುಡ್ ಅವೇರ್ನೆಸ್. ಓಕೆ ಓಕೆ ಸರ್. ಅದೇ ಅದೇ ಅದೇ, ಇವಾಗ ನನಗೂ ಗೊತ್ತಿರಲಿಲ್ಲ ಇದು. ನೀವ್ ಹೇಳಿದ್ರಲ್ಲ, ನಾನ್ ತೆಗ್ದ್ಬಿಡ್ತೀನಿ. ಇದು ಹೇಳಾದ್ಮೇಲೆ ನಾ ಮತ್ತೆ ಇದು ಮಾಡಕ್ ಹೋಗಲ್ಲ. ಈ ತರ ಎಲ್ಲ ಐತೆ ಬೆಂಗಳೂರಲ್ಲಿ. ಟ್ರಾಫಿಕ್ ಪೊಲೀಸು ಹಿಡಿತಾರೆ. ನನ್ಗೆ ಮುಂದೆಗಡೆ ಮಿಣ್ಕ ಲೈಟ್ ಎಲ್ಲ ಇತ್ತಲ್ಲ ಸೈಡಲ್ಲಿ, ಆ ತರ ಹಾಕ್ಬಾರ್ದಂತೆ. ಕಂಪ್ನಿಯಿಂದ ಏನ್ ಬರುತ್ತೆ ನೋಡಿ, ಆ ಲೈಟ್ ಇರ್ಬೇಕಂತೆ. ಈ ತರ ಮಿಣ್ಕ ಕಲರ್ಸ್ ಲೈಟ್ ಇರಬಾರ್ದಂತೆ. ನನಗೆ ರೂಲ್ಸ್ ಗೊತ್ತಿರ್ಲಿಲ್ಲ ನಿಜವಾಗ್ಲೂ. ನನ್ಗೇನ್ ಫೈನ್ ಹಾಕ್ಲಿಲ್ಲ. ನಾನು ಹೇಳ್ದೆ, ಇವಾಗ ನಿನ್ ಹತ್ರ ದುಡ್ಡು ಐತಾ ಇಲ್ವಾಪ ಅಂತಂದ್ರು. ಇಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಆಯ್ತು ಹೋಗೋ ತೆಗ್ಸು ಅಂತ ಅಂದ್ಬಿಟ್ಟು ಕೊಟ್ರು. 500 ರೂಪಾಯಿ ಫೈನ್ ಹಾಕಕ್ಕೆ ರೆಡಿ ಆಗಿದ್ರು ಅವ್ರು. ನನ್ಗೆ ಇದೇ ಫಸ್ಟ್ ಲೈಟ್ಗೆ ಹಿಡ್ದಿದ್ದು, ಇದೇ ಫಸ್ಟ್. ನನ್ಗೆ ಇನ್ನೂ ಒಂದು ಐ ಬೀಮ್ ಹಾಕೊಂಡ್ ಬರ್ಬಾರ್ದು ಅಂದ್ಬಿಟ್ರಿ. ಹೆಡ್ ಲೈಟ್ ಐ ಬೀಮು.